ಇದೀಗ ಡಿಕೆ ಸರ್ಕಾರದ ಬಗ್ಗೆ ರಮೇಶ್ ಜಾರಕಿಹೊಳಿ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಸರ್ಕಾರ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಈ ಬಗ್ಗೆ ಹೇಳೋದಕ್ಕೆ ನಾನೇನು ಜ್ಯೋತಿಷಿ ಅಲ್ಯ ಅಂತ ಕೂಡ ಮಾತನಾಡಿರುವಂತದ್ದು. ಡಿಕೆ ಸರ್ಕಾರದ ಬಗ್ಗೆ ರಮೇಶ್ ಜಾರಕಿಹೊಳಿ ಬಿಗ್ ಬಾಂಬ್. ಡಿಕೆ ಶಿವಕುಮಾರ್ ಸರ್ಕಾರ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಇದನ್ನ ಹೇಳಲು ನಾನೇನು ಜ್ಯೋತಿಷಿ ಅಲ್ಲ ಅಂತ ಹೇಳಿದ್ದಾರೆ ಬೆಳಗಾವಿ ಸಾಹುಕಾರ್. 2 ತಿಂಗಳು ಕಳೆಯಲಿ, ಆ ನಂತರ ನಾನೇ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯ ಸ್ಫೋಟಕ ಮಾತುಗಳಿವು. ಸರ್ಕಾರದ ಕುರಿತು ಬಿಜೆಪಿಯ ರಮೇಶ್ ಜಾರಕಿಹೊಳಿ ಆಡಿದ ಮಾತಿನ ಒಳ ಅರ್ಥ ಏನು ಹಾಗಿದ್ರೆ? 3 ತಿಂಗಳು ಸರ್ಕಾರದ ಬಗ್ಗೆ ಮಾತನಾಡಲ್ಲ ಅಂತ ಸಾಹುಕಾರ್ ಶಪಥ ಮಾಡಿದ್ದಾರೆ. ಡಿಕೆ ಸರ್ಕಾರಕ್ಕೆ 3 ತಿಂಗಳು ತುಂಬಿದ ಮೇಲೆ ಏನಾಗುತ್ತೆ ಹಾಗಿದ್ರೆ? ಮೊನ್ನೆಯಷ್ಟೇ ಡಿಕೆ ಸರ್ಕಾರಕ್ಕೆ 1 ತಿಂಗಳಾಗಿದೆ, 2 ತಿಂಗಳಾಗಬೇಕಂತೆ ಇವರ ಮಾತಿನ ಪ್ರಕಾರ. ಕುತೂಹಲ ಮೂಡಿಸಿರುವ ಡಿಕೆಶಿಯ ಕಡುವೈರಿಯ ರಮೇಶ್ ಜಾರಕಿಹೊಳಿ ಮಾತು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಗೋಕಾಕ್ ಸಾಹುಕಾರ್ ಹೇಳಿಕೆ ಈಗ ಸೌಂಡ್ ಮಾಡ್ತಾ ಇದೆ. ಇನ್ನು ಡಿಕೆ ಸರ್ಕಾರದ ಬಗ್ಗೆ ರಮೇಶ್ ಜಾರಕಿಹೊಳಿ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಸರ್ಕಾರ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇದನ್ನ ಹೇಳೋದಕ್ಕೆ ನಾನೇನು ಜ್ಯೋತಿಷಿ ಅಲ್ಲ ಅಂತ ಹೇಳಿರುವಂತದ್ದು ಮೈಸೂರಿನಲ್ಲಿ ಮಾತನಾಡಿದ್ದಾರೆ. 2 ತಿಂಗಳು ಕಳೆಯಲಿ, ಆ ನಂತರ ನಾನೇ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸ್ಫೋಟಕ ಮಾತುಗಳಿವು. ಬಿಜೆಪಿಯ ರಮೇಶ್ ಜಾರಕಿಹೊಳಿ ಆಡಿದ ಮಾತಿನ ಒಳ ಅರ್ಥ ಏನು ಹಾಗಿದ್ರೆ? 3 ತಿಂಗಳು ಸರ್ಕಾರದ ಬಗ್ಗೆ ಮಾತನಾಡಲ್ಲ ಅಂತ ಸಾಹುಕಾರ್ ಈಗ ಶಪಥ ಮಾಡಿದ್ದಾರೆ. ಡಿಕೆ ಸರ್ಕಾರಕ್ಕೆ 3 ತಿಂಗಳು ತುಂಬಿದ ಮೇಲೆ ಏನಾಗುತ್ತೆ ಹಾಗಿದ್ರೆ? ನೆನೆಯಷ್ಟೇ 1 ತಿಂಗಳಾಗಿರುವಂತದ್ದು ಡಿಕೆ ಶಿವಕುಮಾರ್ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನು 2 ತಿಂಗಳು ಆಗ್ಬೇಕಂತೆ, ಆಮೇಲೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಇದೀಗ ಕುತೂಹಲ ಮೂಡಿಸಿರುವಂತದ್ದು ಡಿಕೆಶಿಯ ಕಡುವೈರಿಯಾಗಿರುವಂತಹ ರಮೇಶ್ ಜಾರಕಿಹೊಳಿ ಅವರ ಮಾತು. ಇದೇ ಮಾತು ಇದೀಗ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇರುವಂತದ್ದು, ಸೌಂಡ್ ಆಗ್ತಾ ಇದೆ. ಏನ್ ಮಾಡ್ತಾರೆ ಹಾಗಿದ್ರೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಮಾಧ್ಯಮದ ಮುಂದೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು. ಈ ಕುರಿತಾಗಿ ಏನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಸರಿ ಅಲ್ಲ, ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಮುಂದಿನ 3 ತಿಂಗಳವರೆಗೆ ಸರ್ಕಾರದ ಬಗ್ಗೆ ಆಯ್ತು, ಇದ್ರ ರಾಜಕೀಯ ಬಗ್ಗೆ ಮಾತಾಡೋದಿಲ್ಲ. ಈಗ 1 ತಿಂಗಳಾಯ್ತು, ಇನ್ನೂ 2 ತಿಂಗಳು ಮಾತಾಡೋದು, ಆಮೇಲೆ ಮಾತಾಡ್ತೀನಿ ನೋಡಿ. ನಾನು ಇನ್ನೂ 2 ತಿಂಗಳು ಮಾತಾಡಲ್ಲ, ಆಮೇಲೆ ಮಾತಾಡ್ತೇನೆ. ಸರ್ಕಾರ ಬಗ್ಗೆ ಮಾತಾಡೋದು, ರಾಜಕೀಯವಾಗಿ ಮಾತಾಡೋದು, ದಯವಿಟ್ಟು ಕ್ಷಮಿಸುತ್ತೆ. ಸದ್ಯ ಈಗ 1 ತಿಂಗಳಾಯ್ತು ಹೊಸ ಸರ್ಕಾರ ಆಗಿ, ಅದ್ರ ಬಗ್ಗೆ ಮಾತಾಡೋದು ಸರಿ ಅಲ್ಲ. ಅದನ್ನು ಮುಂದಿನ ದಿನದಲ್ಲೇ ಮಾತಾಡ್ತೀನಿ. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಮುಂದಿನ 3 ತಿಂಗಳವರೆಗೆ ಸರ್ಕಾರದ ಬಗ್ಗೆ ಆಯ್ತು, ಇದ್ರ ರಾಜಕೀಯ ಬಗ್ಗೆ ಮಾತಾಡೋದಿಲ್ಲ. ಈಗ 1 ತಿಂಗಳಾಯ್ತು, ಇನ್ನೂ 2 ತಿಂಗಳು ಮಾತಾಡೋದು, ಆಮೇಲೆ ಮಾತಾಡ್ತೀನಿ ನೋಡಿ. ನಾನು ಇನ್ನೂ 2 ತಿಂಗಳು ಮಾತಾಡಲ್ಲ, ಆಮೇಲೆ ಮಾತಾಡ್ತೇನೆ. ಸರ್ಕಾರ ಬಗ್ಗೆ ಮಾತಾಡೋದು, ರಾಜಕೀಯವಾಗಿ ಮಾತಾಡೋದು, ದಯವಿಟ್ಟು ಕ್ಷಮಿಸುತ್ತೆ. ಸದ್ಯ ಈಗ 1 ತಿಂಗಳಾಯ್ತು ಹೊಸ ಸರ್ಕಾರ ಆಗಿ, ಅದ್ರ ಬಗ್ಗೆ ಮಾತಾಡೋದು ಸರಿ ಅಲ್ಲ. ಅದನ್ನು ಮುಂದಿನ ದಿನದಲ್ಲೇ ಮಾತಾಡ್ತೀನಿ. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಮುಂದಿನ 3 ತಿಂಗಳವರೆಗೆ ಸರ್ಕಾರದ ಬಗ್ಗೆ ಆಯ್ತು, ಇದ್ರ ರಾಜಕೀಯ ಬಗ್ಗೆ ಮಾತಾಡೋದಿಲ್ಲ. ಈಗ 1 ತಿಂಗಳಾಯ್ತು, ಇನ್ನೂ 2 ತಿಂಗಳು ಮಾತಾಡೋದು, ಆಮೇಲೆ ಮಾತಾಡ್ತೀನಿ ನೋಡಿ. ನಾನು ಇನ್ನೂ 2 ತಿಂಗಳು ಮಾತಾಡಲ್ಲ, ಆಮೇಲೆ ಮಾತಾಡ್ತೇನೆ. ಸರ್ಕಾರ ಬಗ್ಗೆ ಮಾತಾಡೋದು, ರಾಜಕೀಯವಾಗಿ ಮಾತಾಡೋದು, ದಯವಿಟ್ಟು ಕ್ಷಮಿಸುತ್ತೆ. ಸದ್ಯ ಈಗ 1 ತಿಂಗಳಾಯ್ತು ಹೊಸ ಸರ್ಕಾರ ಆಗಿ, ಅದ್ರ ಬಗ್ಗೆ ಮಾತಾಡೋದು ಸರಿ ಅಲ್ಲ. ಅದನ್ನು ಮುಂದಿನ ದಿನದಲ್ಲಿ